ಅಡಿಕೆ ಬೆಳೆ ಬಗ್ಗೆ ಕೇಂದ್ರ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿದೆ ಅಂತ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಹೆಗಡೆ, ಕೇಂದ್ರ ಸರ್ಕಾರ ಅಡಿಕೆಯನ್ನ ನಿಷೇಧಿಸಲು ಹೊರಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಂಸದ ಅನಂತಕುಮಾರ್ ಹೆಗಡೆ ಜೊತೆ ನಮ್ಮ ದೆಹಲಿ ಪ್ರತಿನಿಧಿ ಚಂದ್ರಮೋಹನ್ ನಡೆಸಿರುವ ಮಾತುಕತೆ ಇಲ್ಲಿದೆ ನೋಡಿ. ನಮ್ಮ ದೇಶದಲ್ಲಿ 2 ಲಕ್ಷ ರೈತರು ಅಡಿಕೆ ಬೆಳೆಯನ್ನು ಬೆಳೀತಾ ಇದ್ದಾರೆ. 4 ಲಕ್ಷ ಮಂದಿ ಅಡಿಕೆ ಮೇಲೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಅವಲಂಬಿತರಾಗಿದ್ದಾರೆ. ಆದ್ರೀಗ ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ ಅಡಿಕೆ ಬೆಳೆಯನ್ನೇ ನಿಷೇಧಿಸಲಿಕ್ಕೆ ಹೊರಟಿದೆ. ಈ ಬಗ್ಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನು ಕೂಡ ಸಲ್ಲಿಸಿದೆ. ಕೇಂದ್ರ ಸರ್ಕಾರದ ಈ ನಡೆಯ ಬಗ್ಗೆ ಮಾತಾಡಲಿಕ್ಕೆ ಉತ್ತರ ಕನ್ನಡದ ಲೋಕಸಭಾ ಸದಸ್ಯರಾದಂತಹ ಅನಂತಕುಮಾರ್ ಹೆಗಡೆ ಅವರು ನಮ್ಮೊಂದಿದ್ದಾರೆ. ಈಗ ಅನಂತಕುಮಾರ್ ಹೆಗಡೆ ಅವರೊಂದಿಗೆ ಮಾತಾಡೋಣ. ಸರ್, ಈಗ ಕೇಂದ್ರ ಸರ್ಕಾರ ಅಡಿಕೆ ಬೆಳೆಯನ್ನ ನಿಷೇಧಿಸಲಿಕ್ಕೆ ಹೊರಟಿದೆಯಾ? ಇದ್ರ ಬಗ್ಗೆ ಏನಾದರೂ ಅಫಿಡವಿಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆಯಾ? ನಿಮ್ಗೆ ಏನು ಮಾಹಿತಿ ಲಭ್ಯವಾಗಿದೆ ಇದ್ರ ಬಗ್ಗೆ? ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಅಫಿಡವಿಟ್ ಅನ್ನು ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ ಕೇಳಿತ್ತು, ಈ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಗೈಡ್ಲೈನ್ ಅಡಿಯಲ್ಲಿ ಏನು ಚೂವಿಂಗ್ ಟೊಬ್ಯಾಕೋ ಇದೆ ಮತ್ತು ಗುಟ್ಕಾ ಇದನ್ನು ಬ್ಯಾನ್ ಮಾಡೋ ದೃಷ್ಟಿಯಿಂದ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಿ ಅಂತ ಕಳಿಸಿತ್ತು. ಆದರೆ ಇವರು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅಡಿಕೆಯನ್ನೇ ಬ್ಯಾನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಅಫಿಡವಿಟ್ ಅನ್ನು ಸಲ್ಲಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಿಜಕ್ಕೂ ಖೇದಕರ. ಈ ಕುರಿತಂತೆ ಕೇಂದ್ರ ಸಚಿವಾಲಯದ ನಮ್ಮ NRHM ಡೈರೆಕ್ಟರ್ ಅಮಲ್ ಪುಷ್ಪ ಅವರೇ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರೇ ಬರೆದಿರತಕ್ಕಂಥ ಲೆಟರ್ ಇದೆ. ಸಂಬಂಧಪಟ್ಟಂತೆ ಎಲ್ಲ ಅಧಿಕೃತ ಮಾಹಿತಿಗಳು ಬಹುತೇಕ ಇನ್ನು 1-2 ದಿವಸಗಳಲ್ಲಿ ನಮ್ಮ ಕೈಲಿ ಸೇರ್ಲಿಕ್ಕಿದೆ. ನಾವಿದನ್ನ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟನೇ, ಕೇಂದ್ರ ಸರ್ಕಾರ ತನ್ನ ದುಡುಕಿನ ಈ ಒಂದು ನಿಲುವಿನಿಂದಾಗಿ ಹೊರಗಡೆ ಬರಬೇಕು. ಸುಮಾರು 2% ರೈತರು ನಮ್ಮ ದೇಶದಲ್ಲಿ ಅಡಿಕೆ ಬೆಳೆಗಾರರಿದ್ದಾರೆ. ಇವರೆಲ್ಲರ ಹಿತದೃಷ್ಟಿಯಿಂದ ಸರ್ಕಾರ ಯೋಚನೆಯನ್ನು ಮಾಡಬೇಕು. ಕೇವಲ ಅಡಿಕೆ ಬೆಳೆಗಾರರಷ್ಟೇ ಅಲ್ಲ, ಅಡಿಕೆಯನ್ನು ನಂಬಿರತಕ್ಕಂಥ ಅದೆಷ್ಟೋ ಗೃಹ ಕೈಗಾರಿಕೆಗಳಿದೆ, ಉಪ ಉತ್ಪನ್ನಗಳಿದೆ, ಲೇಬರ್ ಫೋರ್ಸ್ ಇದೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸುಮಾರು 3-4 ಕೋಟಿ ಜನ ಈ ಅಡಿಕೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವರೆಲ್ಲರ ಪರಿಸ್ಥಿತಿ ಏನು ಅಡಿಕೆಯನ್ನು ಬ್ಯಾನ್ ಮಾಡಿದ್ರೆ? ಮೊದಲು ಅಡಿಕೆಯನ್ನ ವೈಜ್ಞಾನಿಕವಾಗಿ ಸಂಶೋಧನೆಗೆ ಒಳಪಡಿಸಿ ಕಳೆದ ಸುಮಾರು 2-2.5 ಸಾವಿರ ವರ್ಷಗಳಿಂದ ಬಳಕೆಯಲ್ಲಿರತಕ್ಕಂಥ ಅಡಿಕೆಯ ಔಷಧಿ ಗುಣಗಳ ಬಗ್ಗೆ ಅರ್ಥ ಮಾಡಿಕೊಂಡು ಇದನ್ನು ಹೇಗೆ ಬಳಸ್ಕೋಬೇಕು ಅಂತ ಯೋಚನೆ ಮಾಡಲಿ. ಯಾರೋ ಕೊಟ್ಟಿರತಕ್ಕಂಥ ಒಂದು ಹೇಳಿಕೆಯನ್ನು ತಗೊಂಡು ಅಥವಾ ಪೂರ್ವಾಗ್ರಹ ಪೀಡಿತರಾಗಿ ಎಲ್ಲೋ ಒಂದ್ ಕಡೆ ಒಬ್ಬ ಮನುಷ್ಯನಲ್ಲಿ ಒಳ್ಳೆ ಗುಣನೂ ಇರುತ್ತೆ, ಕೆಟ್ಟ ಗುಣನೂ ಇರುತ್ತೆ. ಕೆಟ್ಟದ್ದನ್ನು ಮಾತ್ರ ನೋಡಬಾರ್ದು. ಯಾವತ್ತು ಅಡಿಕೆನಲ್ಲಿ ಯಾವ್ಯಾವ ಹಾನಿಕಾರಕ ಅಂಶಗಳಿವೆ ಅಂತೇಳಿ ಈ ರೀತಿ ನಿಷೇಧಿಸಲಿಕ್ಕೆ ಹೊರಟಿದ್ದಾರೆ, ಅಥವಾ ಅವರ ಗ್ರಹಿಕೆನೇ ತಪ್ಪಾಗಿದೆಯಾ ಕೇಂದ್ರ ಸರ್ಕಾರದ್ದು? ಇದ್ರ ಬಗ್ಗೆ ಏನಾದರೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಭೇಟಿ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಇದನ್ನ ಸರಿಪಡಿಸುವಂತ ಪ್ರಯತ್ನ ಏನಾದರೂ ಮಾಡಬಹುದಾ? ಖಂಡಿತವಾಗಿ ಈ ನಿಟ್ಟಿನಲ್ಲಿ ವೈಜ್ಞಾನಿಕ ಪ್ರಯತ್ನ ನಮ್ಮದು ನಡೆದಿದೆ. ICAR ಜೊತೆಗೆ ನಾವು ಈಗಾಗಲೇ ಮಾತಾಡಿದ್ದೀವಿ. ಅಡಿಕೆಯ ಬಗ್ಗೆ, ಅಡಿಕೆಯಲ್ಲಿರತಕ್ಕಂಥ ಔಷಧಿ ಗುಣಗಳ ಬಗ್ಗೆ ಒಂದು ಮೊನೋಗ್ರಾಫಿಕ್ ಸ್ಟಡಿಯನ್ನು ಮಾಡಿ ಕೊಡಬೇಕು ಅಂತ ಹೇಳಿದ್ವಿ. ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಹುತೇಕ ಅದು ಪ್ರೊಸೆಸ್ನಲ್ಲಿದೆ. ಇದು ಸಿಕ್ಕಿದ ನಂತರದಲ್ಲಿ ಅಡಿಕೆಯ ಒಂದು ಧನಾತ್ಮಕ ಅಂಶಗಳನ್ನು ಇಟ್ಟುಕೊಂಡು ನಾವು ಮುಂದಿನ ಹೋರಾಟವನ್ನು ನಾವು ಮಾಡ್ತೀವಿ. ಬಗ್ಗೆ ಏನಾದರೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಅಥವಾ ಕೃಷಿ ಸಚಿವರ ಜೊತೆ ಏನಾದ್ರು ಮಾತುಕತೆ ನಡೆಸ್ತೀರಾ? ಅವ್ರ ಗಮನಕ್ಕೆ ಇದು ಬಂದಿದೆಯಾ ಅಥವಾ ಸಚಿವರ ಗಮನಕ್ಕೆ ಬರ್ದೇನೆ ಅಧಿಕಾರಿಗಳ ಈ ರೀತಿ ಅಫಿಡವಿಟ್ ಅನ್ನ ಸಲ್ಲಿಸ್ತಾ ಇದ್ದಾರೆ? ಈಗಾಗಲೇ ಕೃಷಿ ಸಚಿವರ ಗಮನಕ್ಕೆ ಇದು ಬಂದಿದೆಯೋ ಇಲ್ಲೋ ನಾನು ಹೇಳೋ ಸ್ಥಿತಿಯಲ್ಲಿಲ್ಲ. ಮಂಗಳವಾರ ದಿವಸ ಸಾಯಂಕಾಲ 5 ಅವರು ಅಧಿಕೃತ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಆ ಮೀಟಿಂಗ್ ನಲ್ಲಿ ಕರ್ನಾಟಕದ ಎಲ್ಲ ಸಂಸದರು ಮತ್ತು ನಮ್ಮ ಅಡಿಕೆಯ ಫೋರಂನ ಎಲ್ಲ ಸಂಸದರು ಸೇರಿ ಅವ್ರ ಜೊತೆ ಚರ್ಚೆ ಮಾಡೋರಿದ್ದೀವಿ. ಬಹುತೇಕ ವಿಷಯವನ್ನು ಅವ್ರ ಗಮನಕ್ಕೆ ತರ್ತೀವಿ. ಈಗ ಅಡಿಕೆಯನ್ನು ನಿಷೇಧಿಸೋದಾದ್ರೆ ಇದು ತಂಬಾಕನ್ನ ಯಾಕೆ ನಿಷೇಧ ಮಾಡಬಾರದು? ಅದ್ರ ಬಗ್ಗೆ ಯಾಕೆ ಮೃದು ಧೋರಣೆ ತಳ್ತಾ ಇದ್ದಾರೆ? ಮತ್ತು ಅಡಿಕೆನ ರೈತರು ಅವಲಂಬಿತರಾಗಿದ್ದಾರೆ. ಹೀಗಾಗಿ ಈ ಒಂದು ಇದರಿಂದ ನಿಷೇಧದಿಂದ ಆಗ್ತಕ್ಕಂತ ಪರಿಣಾಮಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಅರಿವಿಲ್ವಾ ಹೇಗೆ ಅಂತ? ಖಂಡಿತವಾಗಿ ನಿಮ್ಮ ತರ್ಕ ಸರಿ ಇದೆ. ಅಡಿಕೆಯನ್ನೇ ಬ್ಯಾನ್ ಮಾಡಬಹುದಾದ್ರೆ ತಂಬಾಕನ್ನ ಯಾಕೆ ಬ್ಯಾನ್ ಮಾಡಬಾರದು ಅಂತ. ಅಡಿಕೆಗಿಂತ ಹೆಚ್ಚು ಹಾನಿಕರ, ಇಡೀ ಜಗತ್ತು ಒಪ್ಪಿಕೊಂಡಿದೆ ಇದನ್ನ. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಅದನ್ನು ಒತ್ತಾಯ ಖಂಡಿತವಾಗಿ ಮಾಡ್ತೀವಿ. ಇದು ಸಂಸದರಾದ ಅನಂತಕುಮಾರ್ ಹೆಗಡೆ ಅವರ ಮಾತುಗಳು. ಮುಖ್ಯವಾಗಿ ಮುಂದಿನ ಮಂಗಳವಾರ ಕೇಂದ್ರ ಕೃಷಿ ಸಚಿವರೊಂದಿಗೆ ಸಭೆ ಇದೆ. ಆ ಸಭೆಯಲ್ಲೂ ಕೂಡ ಚರ್ಚೆಯನ್ನು ನಡೆಸುತ್ತೇವೆ. ಈಗಾಗಲೇ NRHM ನಿರ್ದೇಶಕರೇ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನ ಸಲ್ಲಿಸಿ ಅಡಿಕೆಯನ್ನು ನಿಷೇಧಿಸಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ನಿರ್ಧಾರ ಸರಿಯಲ್ಲ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರದೊಂದಿಗೂ ಕೂಡ ಮಾತುಕತೆ ನಡೆಸುತ್ತೇವೆ. ಅಡಿಕೆ ಬೆಳೆಯನ್ನ ನಿಷೇಧಿಸೋದ್ರಿಂದ ರೈತರಿಗೆ ಸಾಕಷ್ಟು ಅನಾನುಕೂಲಗಳಾಗ್ತವೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರದೀಪ್ ಜೊತೆ ಚಂದ್ರಮೋಹನ್, TV9 ನವದೆಹಲಿ.